ನಾಲ್ಕೈದು ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಈಗ ಅವ್ರನ್ನ 3B ದಾಗ ಸೇರಿಸ್ಬೇಕಾ ಅಥವಾ ಅವ್ರನ್ನ 2A ಮುಂದುವರ್ಸ್ಕೊಂಡು ಕೂಡ ಕೌಂಟಲ್ಲಿ ಇಟ್ಕೊಳ್ಬೇಕಾ? ಹೆಡ್ ಕೌಂಟ್ ನಮಗೇನಾಗಿದೆ, ಈಗ ಮೀಸಲಾತಿ ತಗೊಳ್ಳಿ, ಹೆಡ್ ಕೌಂಟ್ ಬರ್ಬೇಕು ಎಲ್ಲರೂ ಕೂಡ. ಅಂದ್ರೆ ಕನಿಷ್ಠ ಪಕ್ಷ ನಾನು ಹೇಳಿದ್ದಲ್ಲ, ಕೆಲವೊಂದು 2A ಇದಾವೆ, ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧು, ಕುಂಬಾರ, ಹಿಂಗೆ ಮಾಲಿಗಾರ, ಹೀಗೆಲ್ಲನೂ ಕೂಡ ಇದಾವೆ. ಅವ್ರನ್ನ 2A ಇದಾವೆ. ಆ 2A ಇದ್ದವರು ಅವ್ರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವ್ದು ಕೂಡ ಬರ್ಸಿಲ್ಲ, ಲಿಂಗಾಯತ ಬರ್ಸಿಲ್ಲ. ಅವರೆಲ್ಲರೂ ಬರ್ದ ಹಿಂದೂ ಗಣಿಗಳು, ಹಿಂದೂ ಸಾಧುಗಳು ಬರ್ಸಿದ್ರಿಂದ ಅವರೆಲ್ಲರೂ 2A ಇರ್ತಾರೆ. ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತಾ? ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಸಹ 1 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಮ್ಮದಿರುವಂಥ ಸಮಸ್ಯೆಗಳು ಅದನ್ನ ಅಧ್ಯಯನ ಮಾಡಿದಾಗ ನಾವು ತಿಳ್ಕೊತೀವಿ. ಅದೆಲ್ಲವನ್ನ ಕೂಡಿಸಿ ಸರ್ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ. ಅವ್ರಿಗೆ ಲಿಂಗಾಯತ ಉಪನಿಗಳು ಅದು ಅಂತ ಮನುಷ್ಯರು ಕೂಡ ಬೇರೆ ಗಣಿಗಳಿದ್ದಾರೆ, ನಾವು ಲಿಂಗಾಯತ ಗಣಿಗಳಿದ್ದಾರೆ, ನಾವು ಲಿಂಗಾಯತ ಸಾಗಿದ್ದಾರೆ. ಅವ್ರಿಗೇನೋ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದನ್ನು ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಒಟ್ಟಾರೆ ಲಿಂಗಾಯತ ಜನಸಂಖ್ಯೆ ಯಾವ್ದು ಕಡಿಮೆ ಆಗಿದೆ ಅಂದ್ರೆ ಅದು ಯಾವ್ದು ತಪ್ಪಲ್ಲ, ಕಾಂತರಾಜು ತಪ್ಪಲ್ಲ, ಯಾವ್ದು ತಪ್ಪಲ್ಲ. ನಾವು 2A ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗಳು, ಲಿಂಗಾಯತ ರೆಡ್ಡಿಗಳು, ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ, 3A ಹೋಗಿರ್ತಾರೆ. ಅವ್ರನ್ನ ಇವೆಲ್ಲರೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತ ಪಾಪ್ಯುಲೇಷನ್ ಇನ್ನೂ ಕನಿಷ್ಠ ಒಂದು 25, 35, 40 ಲಕ್ಷ ಆಗ್ತದೆ. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಆಗ್ತದೆ. ಇವ್ರನ್ನ ಯಾವ ರೀತಿ ನಾವು ಏನು 3B ತಂದಿದ್ದಾರಲ್ಲ ಅಲ್ಲಿ ತರಬೇಕು, ಅದಕ್ಕೆ ಆ ಸಮುದಾಯಗಳು ಹೋಗ್ತಾರ ಇಲ್ಲ ಗೊತ್ತಿಲ್ಲ. 2A ಸೊ ಅಥವಾ ಅಲ್ಲಿನೇ 2A ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪಪಂಗಡ ಕೌಂಟ್ ಮಾಡಿ ಇದು ಮಾಡಬೇಕಾ? ಇದೆಲ್ಲನೂ ಕೂಡ ಇದೆ. ಅಷ್ಟು ಸರಳನೂ ಕೂಡ ಇಲ್ಲ, ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ. ಸೊ ಹೀಗೆ ಅದನ್ನ ನಾವು ಅಲ್ಲಿನೂ ಕೂಡ ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಸಮುದಾಯಗಳು ಅವ್ರನ್ನ ಲಿಂಗಾಯತ ಪರಿಗಣಿಸಿ ಆ ಲಿಂಗಾಯತರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತ ಜನಸಂಖ್ಯೆ ಅದ ಅವಾಗ ಅವೆಲ್ಲರೂ ಕೌಂಟ್ ಆಗಿದ್ರೆ ಸುಮ್ಮನೆ 35-40 ಲಕ್ಷ ಜಾಸ್ತಿ ಆಗ್ತದೆ. 25 ಆಗ್ಬೋದು, 35 ಆಗ್ಬೋದು, 40 ಆಗ್ಬೋದು. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಲಿಂಗಾಯತ ತಂದೆ ತೋರ್ಸಕ್ ಕಾರಣ ನಾವಿದ್ದೀವಿ, ನಾವು ಕಾರಣ ಇದೀವಿ. ನಾವು 2A ಮೀಸಲಾತಿ ಲಿಂಗಾಯತ ಪರಿಶೀಲ ನಮಗೆ ಮೀಸಲಾತಿ ಸಿಗಲ್ಲ, ಹಿಂದೂ ಗಾಣಿಗರ ಪರಿಶೀಲ ಮೀಸಲಾತಿ ಸಿಗ್ತದೆ, ಹಿಂದೂ ಸಾಧು ಪರಿಶೀಲ ಸಿಗ್ತದೆ, ಹಿಂದೂ ಲಿಂಗಾಯತ ಸಾಧು ಪರಿಶೀಲ ಸಿಗಲ್ಲ. ಅಂದ್ರೆ ಹಿಂದೂ ಬಡಜಿಗರ ಬರೆದ್ರೆ ಸಿಗಲ್ಲ, ನಮಗೆ ಮೀಸಲಾತಿ ಸಿಗ್ತದೆ. ಹಿಂದೂ ಲಿಂಗಾಯತ ಬಡಜಿಗರ ಪರಿಶೀಲ ಸಿಗ್ತದೆ, ಲಿಂಗಾಯತ ಪದ ಸಿಗ್ತದೆ, ಅದು ಆ ಮೀಸಲಾತಿ 2A ಸಿಕ್ಕಲ್ಲ. ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ಅವ್ರಿಗೆ 3A ಮೀಸಲಾತಿ ಸಿಕ್ಕಲ್ಲ. ಇಲ್ಲೇ ಇದ್ದಾರೆ ನೋಡಿ, ಅವ್ರ ಲಿಂಗಾಯತ ರೆಡ್ಡಿ ಅವ್ರ ಪರಿಸ್ಥಿತಿ ಹಿಂಗಿದೆ. ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು 3B ದಾಗ ತರಬೇಕು, 3B ದಾಗ ಬರ್ಬೇಕಾ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ, ಒಪ್ಪೋದಿಲ್ಲ ನನ್ನ ಪ್ರಕಾರ. ಅವ್ರು ಅಲ್ಲಿಗೆ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗ್ತದೆ. ಕೌಂಟ್ ಮಾಡಿದ್ರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾಗುತ್ತೆ, ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ ಬೇಕಾಗ್ತದೆ. ಏನು ಮುಚ್ಚಿ ಮರೆಯಿಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರದಕ್ಕೆ ನಮ್ದೇನೋ ಆಪ್ಷನ್ ಇಲ್ಲ. ಆಮೇಲೆ ಇವತ್ತು ಜನಸಂಖ್ಯೆ ಏನಿದಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ಹೇಳಿದ್ರೆ ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನ ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ ಅಂತ ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಲಿಕ್ಕಿಲ್ಲ, 2A ದಾಗಿದ್ದ ಸಮುದಾಯಗಳು ಅವ್ರು ಒಪ್ಲಿಕ್ಕಿಲ್ಲ. ಇದೆಲ್ಲ ಸಮಸ್ಯೆಗಳು. ಇದನ್ನ ಹೆಂಗೆ ಬಗೆಹರಿಸ್ಬೇಕು, ಏನಾದರೂ ಉಪಾಯಗಳದಾವ ಅಂತ ಹೇಳಿ. ಆದ್ರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಪ್ರಶ್ನೆ ಬಂದಾಗ ನಾವು ಕೂಡಿಕೊಂಡು ಚರ್ಚೆ ಮಾಡಿ ಇದನ್ನ ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿ ಜಾಸ್ತಿ ಇದೆ.